ಏನು ದೆಹಲಿಯಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ಭೂಕಂಪನ ಟಿಬೆಟ್ನಿಂದ ದೆಹಲಿ, ಬಿಹಾರ, ರಾಜಸ್ಥಾನದವರೆಗೆ 13 ಗಂಟೆಗಳಲ್ಲಿ 8ಕ್ಕೂ ಹೆಚ್ಚು ಕಡೆ ಭೂಕಂಪ ಸಂಭವಿಸಿದೆ. ಜನರಲ್ಲಿ ಆತಂಕ ಹೆಚ್ಚಳವಾಗಿದೆ. ದೆಹಲಿ ಮತ್ತು ಇತರೆ ಪ್ರದೇಶಗಳಲ್ಲಿ ಉತ್ತರ ಭಾರತದಲ್ಲಿ ಬೆಳಗ್ಗೆ 5:30ಕ್ಕೆ 4 ತೀವ್ರತೆಯ ಭೂಕಂಪನ ಸಂಭವಿಸಿದೆ. ಇಂದಿರಾಪುರಂ ಮತ್ತು ಗಾಜಿಯಾಬಾದ್ ಸೇರಿದಂತೆ ಕೆಲವು ಪ್ರದೇಶಗಳಲ್ಲಿ ದೆಹಲಿಯೇ ಭೂಕಂಪದ ಕೇಂದ್ರ ಬಿಂದುವಾಗಿತ್ತು. ಭೂಕಂಪದ ಜೊತೆಗೆ ದೊಡ್ಡ ಶಬ್ದವೂ ಕೇಳಿಬಂದಿದೆ. ದೆಹಲಿ ಎನ್ಸಿಆರ್ನಲ್ಲಿ ವಾಸಿಸುವ ಹೆಚ್ಚಿನ ಜನರು ಬೆಳಗಿನ ಜಾವ ಈ ಶಬ್ದವನ್ನು ಕೇಳಿದ್ದಾರೆ. ಇದಲ್ಲದೆ ಬಿಹಾರ, ಮೊರಾದಾಬಾದ್, ಸಹರಾನ್ಪುರ, ಅಲ್ವಾರ್, ಮಥುರಾ, ಆಗ್ರಾ ಸೇರಿದಂತೆ ಉತ್ತರ ಭಾರತದಲ್ಲಿ ಬಲವಾದ ಭೂಕಂಪನದ ಅನುಭವವಾಗಿದೆ. ಇದನ್ಮಧ್ಯೆ ಪ್ರಧಾನಿ ಮೋದಿ ಭಯಭೀತರಾಗಬೇಡಿ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಿ ಅಂತ ಮನವಿ ಮಾಡಿದ್ದಾರೆ. ಫೆಬ್ರವರಿ 16ರ ಭಾನುವಾರದಂದು ಟಿಬೆಟ್ನಲ್ಲಿ ವಿವಿಧ ಸಮಯಗಳಲ್ಲಿ ಹಲವಾರು ಭೂಕಂಪನಗಳು ಸಂಭವಿಸಿವೆ. ಭಾನುವಾರ ಟಿಬೆಟ್ನಲ್ಲಿ ಭೂಕಂಪದ ಮೊದಲ ಕಂಪನ ಮಧ್ಯಾಹ್ನ 3:52ಕ್ಕೆ ಅನುಭವವಾಯಿತು. ಇದಾದ ನಂತರ ಎರಡನೇ ಭೂಕಂಪ 8:59ಕ್ಕೆ, ಮೂರನೇ ಭೂಕಂಪ 9:58ಕ್ಕೆ ಮತ್ತು ನಾಲ್ಕನೇದು 11:59ಕ್ಕೆ ಅನುಭವವಾಗಿದೆ. ಈ ಭೂಕಂಪನದ ತೀವ್ರತೆಯನ್ನು 3.5ರಿಂದ 4.5% ಏನಿದೆಯಲ್ಲ 3.5 ಕಂಪನಾಂಕ 4.5 ಈ ಅಳತೆ ಮಾಡಲಾಗಿದೆ. ಕಳೆದ ಕೆಲವು ಗಂಟೆಗಳಲ್ಲಿ 4 ಬಾರಿ ಭೂಕಂಪ ಸಂಭವಿಸಿದ ನಂತರ ಟಿಬೆಟ್ ಜನರು ಭಯಭೀತರಾಗಿದ್ದಾರೆ. ಫೆಬ್ರವರಿ 16ರಂದು ಬೆಳಗ್ಗೆ 5:42ಕ್ಕೆ ಅರುಣಾಚಲ ಪ್ರದೇಶದ ಪಶ್ಚಿಮ ಕಮಾಂಗ್ನಲ್ಲಿ ಭೂಕಂಪನದ ಅನುಭವವಾಗಿದೆ. ಆದಾಗ್ಯೂ ಈ ಕಂಪನಗಳು ಬಲವಾಗಿರಲಿಲ್ಲ, ಅಂದರೆ ಸ್ಟ್ರಾಂಗ್ ಇರಲಿಲ್ಲ. ಭೂಕಂಪದ ತೀವ್ರತೆ 2.8 ಆಗಿತ್ತು. ಭೂಕಂಪದ ಆಳ ಸುಮಾರು 10 ಕಿಲೋಮೀಟರ್ ಆಗಿತ್ತು. ಈ ಭೂಕಂಪದಿಂದ ಯಾವುದೇ ಹಾನಿ ಸಂಭವಿಸಿಲ್ಲ. ಆದರೆ ಭೂಮಿಯ ಪದೇ ಪದೇ ಕಂಪನದಿಂದ ಜನ ಖಂಡಿತವಾಗಿಯೂ ಭಯಭೀತರಾಗಿದ್ದರು. ಬಂಗಾಳಕೊಲ್ಲಿಯಲ್ಲಿ ನಿನ್ನೆ ರಾತ್ರಿ 11:16ಕ್ಕೆ ಭೂಕಂಪ ಸಂಭವಿಸಿದೆ. ಇದರ ತೀವ್ರತೆಯನ್ನು 4.3 ಅಂತ ಅಳೆಯಲಾಯಿತು. ಆದರೆ ಆಳ 35 ಕಿಲೋಮೀಟರ್ ಕೆಳಗೆ ಇತ್ತು. ದೆಹಲಿಯಲ್ಲಿ ಇಂದು ಬೆಳಗ್ಗೆ ಭೂಕಂಪನದ ಅನುಭವವಾಗಿದೆ. ಭೂಕಂಪದ ಕೇಂದ್ರ ಬಿಂದು ನವದೆಹಲಿ ನೆಲದಿಂದ 5 ಕಿಲೋಮೀಟರ್ ಆಳದಲ್ಲಿದೆ ಅಂತ ಹೇಳಲಾಗಿದೆ. ಇದು 28.59 ಡಿಗ್ರಿ ಉತ್ತರ ಅಕ್ಷಾಂಶ ಮತ್ತು 77.16 ಡಿಗ್ರಿ ಪೂರ್ವ ರೇಖಾಂಶದಲ್ಲಿತ್ತು. ಆದರೆ ಆಳ ಕಡಿಮೆ ಇರೋದ್ರಿಂದ ಮತ್ತು ಭೂಕಂಪದ ಕೇಂದ್ರ ಬಿಂದು ದೆಹಲಿಯಲ್ಲಿ ಇರೋದ್ರಿಂದ ದೆಹಲಿ ಎನ್ಸಿಆರ್ನಲ್ಲಿ ಇದರ ಅನುಭವ ಹೆಚ್ಚಾಗಿತ್ತು. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.